ದಟ್ಟವಾದ ಕಾಡಿನ ಮಧ್ಯದಲ್ಲಿರೋ ಒಂದು ವಿಲೇಜು. ಇದಕ್ಕಿದ್ದಂಗೆ ಪ್ರಜೆಗಳು ಸತ್ತೋಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಕೈದಿನ ಹಿಡ್ಕೊಂಡು ಜೈಲಲ್ಲಿಟ್ಟು ಇನ್ಮೇಲಿಂದ ಮರ್ಡರ್ಸ್ ನಡೆಯೋದಿಲ್ಲ ಅಂತ ಹೇಳಿ ಊರಿನ ಪ್ರಜೆಗಳಿಗೆ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾನೆ. ಪೊಲೀಸ್ ಆಫೀಸರ್ ಧೈರ್ಯವಾಗಿ ಹೇಳಿರೋದ್ರಿಂದ ನಾವೆಲ್ಲರೂ ಆರಾಮಾಗಿ ಇರ್ಬೋದು ಅಂತ ಅನ್ಕೊಂಡು ಆ ವಿಲೇಜ್ ಅಲ್ಲಿ ಒಬ್ಬ ಅಥ್ಲೆಟಿಕ್ಸ್ ಸ್ಟೂಡೆಂಟ್ ಇರ್ತಾನೆ. ಮಾರ್ನಿಂಗ್ ಟೈಮ್ ಅಲ್ಲಿ ಜಾಗಿಂಗ್ ಹೋಗ್ಬೇಕಂತ ಹೇಳಿ ಮರ್ಡರ್ ಮಾಡಿರೋ ವ್ಯಕ್ತಿನ ಹಿಡ್ಕೊಂಡಿರ್ತಾರಲ್ವಾ, ಅದಕ್ಕೆ ಧೈರ್ಯವಾಗಿ ಜಾಗಿಂಗ್ ಮಾಡೋದಕ್ಕೆ ಹೋಗ್ತಾನೆ. ಕಟ್ ಮಾಡಿದ್ರೆ ಆ ಸ್ಟೂಡೆಂಟ್ ನ ಒಂದು ವೈಲ್ಡ್ ಅನಿಮಲ್ ಬಂದು ತಿಂದಾಗ್ಬಿಡುತ್ತೆ. ಆ ಮರ್ಡರ್ಸ್ ನ ಮಾಡ್ತಿರೋದು ಒಬ್ಬ ವ್ಯಕ್ತಿನ ಇಲ್ಲ ವೈಲ್ಡ್ ಅನಿಮಲ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ರೆಡ್ ಅಂತ 2024 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀನ್ ಓಪನ್ ಮಾಡಿದ್ದೆ ಆಸ್ಟ್ರೇಲಿಯಾದಲ್ಲಿರೋ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಂದು ವಿಲೇಜ್ ಇರುತ್ತೆ. ಕಾಡಿನ ಮಧ್ಯದಲ್ಲಿ ಒಂದು ಟೆಂಟ್, ಅದರಲ್ಲಿ ಇಬ್ಬರು ವ್ಯಕ್ತಿಗಳು ತುಂಬಾ ಭಯಂಕರವಾಗಿ ಸತ್ತೋಗ್ಬಿಟ್ಟಿರ್ತಾರೆ. ಅವರ ಬಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ಆಚೆಗಡೆ ಬಂದ್ಬಿಟ್ಟಿರುತ್ತೆ. ಇವ್ರಿಗೆ ಸತ್ತೋಗೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಒಂದು ಕಾಂಗುರು, ನಾರ್ಮಲ್ ಕಾಂಗುರು ಅಲ್ಲ, ಜಾಂಬಿಯಾಗಿ ಕನ್ವರ್ಟ್ ಆಗಿರೋ ಒಂದು ಕಾಂಗುರು. ಸೀನ್ ಅಲ್ಲಿಗೆ ಕಟ್ ಮಾಡಿ ಪ್ರಶಾಂತವಾಗಿರೋ ಒಂದು ವಿಲೇಜ್ ನ ನೋಡಿಸ್ತಾರೆ. ಕಾಡಿನ ಮಧ್ಯದಲ್ಲಿ ಸ್ಕಿಮಿಟಿ ಅನ್ನೋನು ತನ್ನ ಡಾಗ್ ನ ಕರ್ಕೊಂಡು ಕಾಡೊಳಗಡೆಗೆ ಹೋಗಿರ್ತಾನೆ. ಏನಾದ್ರೂ ಬೇಟೆ ಆಡೋದಕ್ಕೆ ಸಿಗುತ್ತೇನೋ ಅಂತ. ಸರಿಯಾಗಿ ಅದೇ ಟೈಮ್ಗೆ ಅವನು ಹಾಕಿರೋ ಒಂದು ಬಲೆಗೆ ಏನೋ ಬಿತ್ತಿರೋ ಹಾಗೆ ಶಬ್ದ ಆಗೋದ್ರಿಂದ ನಿಧಾನವಾಗಿ ಗನ್ನನ್ನ ಎತ್ಕೊಂಡು ಅದರ ಹತ್ತಿರಕ್ಕೆ ಹೋಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಡಾಗ್ ಇರುತ್ತಲ್ವಾ, ನೀನ್ ಅದ್ ಕಡೆ ಹೋಗ್ಬೇಡುವ ಅನ್ನೋ ರೀತಿಯಲ್ಲಿ ಬಗಳ್ತಾ ಇರುತ್ತೆ. ಬಟ್ ಇವನು ಅದನ್ನ ತಲೆಗೆ ಹಾಕೊಂತೀರಾ ನಿಧಾನವಾಗಿ ಮುಂದಕ್ಕೆ ಹೋಗಿ ಸ್ಮೆಲ್ ನ ನೋಡಿದಾಗ ಅಲ್ಲಿ ತುಂಬಾ ವಿಚಿತ್ರವಾಗಿರೋ ವಾಸನೆ ಬರ್ತಾ ಇರುತ್ತೆ. ಹಿಂದ್ಗಡೆ ಇವನ ಡಾಗು ತುಂಬಾ ಜೋರಾಗಿ ಬಗಳ್ತಾ ಇರೋದನ್ನ ನೋಡಿ ಏನಾಯ್ತು ಇದಕ್ಕೆ ಅಂತ ಹೇಳಿ ಹಿಂದಕ್ಕೆ ತಿರುಗ್ತಾನೆ. ಅದೇ ಟೈಮ್ಗೆ ಜಾಂಬಿಯಾಗಿ ಕನ್ವರ್ಟ್ ಆಗಿರೋ ಒಂದು ಕಾಂಗುರು ಇವನ್ ಮೇಲೆ ಅಟ್ಯಾಕ್ ಮಾಡೋದು. ಇವನು ತನ್ನ ಹತ್ರ ಇರೋ ಒಂದು ಗನ್ ಇಂದ ಅದಕ್ಕೆ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇರೋ ಹಾಗೆ ತೋರಿಸಿ ಸೀನ್ ಅಲ್ಲಿಗೆ ಕಟ್ ಮಾಡ್ತಾರೆ. ಅಂಡ್ ಇವಾಗ ನಾವು ಮೈನ್ ಸ್ಟೋರಿ ಕಡೆಗೆ ಹೋಗೋಣ. ಈ ವಿಲೇಜ್ ನೋಡೋದಕ್ಕೆ ಚಿಕ್ಕದಾಗಿದ್ರು ಕೂಡ ತುಂಬಾ ಸುಂದರವಾಗಿರುತ್ತೆ. ಅದೇ ಟೈಮ್ ಅಲ್ಲಿ ಇಲ್ಲೊಂದು ಫ್ಯಾಕ್ಟರಿ ಸ್ಟಾರ್ಟ್ ಆಗಿ ಅದರೊಳಗಡೆ ಉತ್ಪತ್ತಿ ಮಾಡಿರೋ ಒಂದು ಪ್ರಾಡಕ್ಟ್ ಇಂದ ವೇಸ್ಟೇಜ್ ಕೆಮಿಕಲ್ಸ್ ಎಲ್ಲ ಬರ್ತಾವಲ್ಲ, ಅದನ್ನ ಒಂದು ನದಿಗೆ ಮಿಕ್ಸ್ ಮಾಡಾಕ್ಬಿಟ್ಟಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಆ ಕೆಮಿಕಲ್ ಮಿಕ್ಸ್ ಆಗಿರೋ ಒಂದು ನೀರ್ನ ಯಾರು ಕುಡಿಯೋದಕ್ಕೆ ಹೋಗ್ಬೇಡಿ ಅಂತ ಬೋರ್ಡ್ ನ ಇಟ್ಟಿರ್ತಾರೆ. ಬಟ್ ಆ ಕಾಡಲ್ಲಿ ವಾಸ ಮಾಡ್ತಾ ಇರೋ ಜೀವಿಗಳಿಗೆ ಇವ್ರು ಹಾಕಿರೋ ಒಂದು ನೋಟಿಸ್ ನ ನೋಡೋದಕ್ಕೆ ಆಗೋದಿಲ್ವಲ್ಲ, ಅವು ಆ ನೀರ್ನ ಕುಡಿತವೆ. ಇದರಿಂದಾನೇ ಈ ಕಾಂಗುರು ಜಾಂಬಿ ಆಗಿ ಕನ್ವರ್ಟ್ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಅನಿಮಲ್ ಈ ರೀತಿ ಕನ್ವರ್ಟ್ ಆಗೈತೆ ಅಂತ ಆ ವಿಲೇಜ್ ಅಲ್ಲಿ ಇರೋರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇದರಿಂದ ಅವರ ಡೇ ನ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಕಾಣ್ತಿದಲ್ಲ, ಇವಳೇ ನಮ್ಮ ಹೀರೋಯಿನ್. ಈ ಹುಡುಗಿ ಹೆಸರು ಮ್ಯಾಡಿ ಅಂತ. ಮ್ಯಾಡಿ ಫಾದರ್ ಬಂದ್ಬಿಟ್ಟು ಆರ್ಮಿಯಲ್ಲಿ ವರ್ಕ್ ಮಾಡ್ತಿದ್ದ. ರಿಟೈರ್ಡ್ ಆದ್ಮೇಲೆ ಇದೇ ವಿಲೇಜ್ ಅಲ್ಲಿ ಬಂದು ಒಬ್ಬ ಪೊಲೀಸ್ ಆಫೀಸರ್ ಆಗಿ ವರ್ಕ್ ಮಾಡಿರ್ತಾನೆ. ಈ ಊರಿನ ಪ್ರಜೆಗಳೆಲ್ಲರೂ ಮ್ಯಾಡಿ ಫಾದರ್ ಗೆ ತುಂಬಾ ಮರ್ಯಾದೆನ ಕೊಡ್ತಾ ಇದ್ರು. ಆದ್ರೆ ಒಂದು ದಿನ ಮ್ಯಾಡಿ ನದಿಯಲ್ಲಿ ಬಿದ್ದೋಗೋದ್ರಿಂದ ಅವರಪ್ಪ ತನ್ನ ಮಗಳನ್ನ ಕಾಪಾಡೋದಕ್ಕೆ ಬಂದು ನೀರಲ್ಲಿ ಮುಳುಗೋಗಿ ಸತ್ತೋಗ್ಬಿಟ್ಟಿರ್ತಾನೆ. ಇದೇ ಒಂದು ರೀಸನ್ ಗೆ ಮ್ಯಾಡಿ ಇವಾಗ ತನ್ನ ಫಾದರ್ ರೀತಿಯಲ್ಲೇ ನಾನು ಪೊಲೀಸ್ ಆಫೀಸರ್ ಆಗಿ ಈ ಊರಿನ ಪ್ರಜೆಗಳಿಗೆ ಸೇವೆ ಮಾಡಬೇಕು, ನಮ್ಮ ಅಪ್ಪ ಮರ್ಯಾದೆನ ಕಾಪಾಡಬೇಕು ಅಂತ ಹೇಳಿ ಇವಳು ಕೂಡ ಪೊಲೀಸ್ ಆಫೀಸರ್ ಆಗಿರ್ತಾಳೆ. ಇದೊಂದು ಚಿಕ್ಕ ವಿಲೇಜ್ ಆಗಿರೋದ್ರಿಂದ ಇದರಲ್ಲಿ ಅಷ್ಟೊಂದು ಕೇಸುಗಳು ಬರ್ತಿರೋದಿಲ್ಲ. ವಿಲೇಜ್ ನೋಡೋದಕ್ಕೆ ಚಿಕ್ಕದಾಗಿದ್ರು ಚೊಕ್ಕದಾಗಿರೋ ಒಂದು ಜೀವನನ ನಡೆಸ್ತಿರ್ತಾರೆ. ಆವಾಗ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸ್ಕಿಮಿಟಿ ಅನ್ನೋನ ನೋಡಿರ್ತೀವಲ್ಲ, ಅವನು ಕಾರ್ ಹಾಕೊಂಡ್ ಬಂದು ಮ್ಯಾಡಿ ನಾನು ನನ್ನ ಡಾಗ್ ಜೊತೆ ಬೇಟೆ ಆಡೋದಕ್ಕಂತ ಕಾಡೊಳಗಡೆಗೆ ಹೋದಾಗ ಒಂದು ಮಾನ್ಸ್ಟರ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿತ್ತು. ನನಗೆ ಗೊತ್ತಿರೋ ಹಾಗೆ ಅದಕ್ಕೆ ದೆವ್ವ ಹಿಡ್ದಿರ್ಬೇಕು. ಅದು ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡ್ತೈತೆ. ನನ್ನ ಹತ್ರ ಇರೋ ಒಂದು ಗನ್ ಇಂದ ಪಾಯಿಂಟ್ ಬ್ಲಾಕ್ ಅಲ್ಲಿ ಶೂಟ್ ಮಾಡಿದ್ರು ಕೂಡ ಅದಕ್ಕೆ ಏನೂ ಆಗಿಲ್ಲ. ಇವಾಗ ನಾವು ಅದನ್ನ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಈ ವಿಲೇಜ್ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನ ಅದು ಸಾಯಿಸ್ಬಿಡುತ್ತೆ. ಅದಕ್ಕೆ ಏನೋ ದೆವ್ವ ಹಿಡ್ದೈತೆ, ಬೇಗ ಬಾ ಅದನ್ನ ಏನಾದ್ರೂ ಮಾಡೋಣ ಅಂತ ಹೇಳ್ತಿರುವಾಗ ಮ್ಯಾಡಿ ಇವನು ಹೇಳೋ ಮಾತುಗಳನ್ನ ಕೇಳೋದಿಲ್ಲ. ಏನು ಬೆಳಗ್ಗೆನೆ ಕುಡ್ದಾಗ್ಬಿಟ್ಟಿದ್ಯಾ, ಯಾಕೆ ಈ ತರ ಮಾತಾಡ್ತಿದ್ಯಾ ಅಂತಾಳೆ. ಇಲ್ಲ, ನಾನು ಬೆಳಗ್ಗೆನೆ ಕುಡ್ದಿಲ್ಲ, ನನ್ನ ಡಾಗಿ ಜೊತೆ ನಾನು ಕಾಡಿನ ಮಧ್ಯಕ್ಕೆ ಹೋದಾಗ ಈ ತರ ಒಂದು ಘಟನೆ ನಡೀತು. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಡಾಗಿನೂ ಕೂಡ ನನಗೆ ಕಾಣಿಸ್ತಿಲ್ಲ, ಮೇ ಬಿ ಆ ಟೀಮನೇ ಈ ಕೆಲಸ ಮಾಡಿರ್ಬೇಕು ಅಂತ ಹೇಳ್ತಿರುವಾಗ ಪಕ್ಕದಲ್ಲಿರೋ ಒಂದು ಪಬ್ ಅಲ್ಲಿ ಯಾರೋ ಜಗಳ ಆಡ್ತಿರೋ ಹಾಗೆ ಶಬ್ದ ಆಗುತ್ತೆ. ಅದಕ್ಕೆ ಮ್ಯಾಡಿ ಇವನು ಏನೋ ಕತೆ ಹೇಳ್ತಿದ್ದಾನೆ ಬಿಡು ಅಂತ ಅನ್ಕೊಂಡು ಆ ಜಗಳನ ಸ್ಟಾಪ್ ಮಾಡೋದಕ್ಕಂತ ಒಳಗಡೆಗೆ ಹೋಗ್ತಾಳೆ. ಮತ್ತೊಂದು ಕಡೆ ಇಲ್ಲಿಬ್ಬರು ವ್ಯಕ್ತಿಗಳು ಜಗಳ ಆಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿಟಿ ಆಚೆಗಡೆ ಇರೋ ಒಂದು ಮೈನಿಂಗ್ ಅಲ್ಲಿ ಇವರು ವರ್ಕರ್ಸ್ ಅಂತಾನೆ ಹೇಳ್ಕೋಬಹುದು. ಇವತ್ತು ಇವರು ತುಂಬಾ ಕುಡ್ದ್ಬಿಟ್ಟಿರೋದ್ರಿಂದ ಪಕ್ಕದಲ್ಲೇ ಸೂಪರ್ವೈಸರ್ ಇದ್ರೂನು ಇವರಿಬ್ರು ಜಗಳ ಆಡ್ತಿರ್ತಾರೆ. ಅಂಡ್ ಇವನೇ ಅಲ್ಲಿರೋ ವರ್ಕರ್ಸ್ ಗೆಲ್ಲ ಸೂಪರ್ವೈಸರ್ ಆಗಿರ್ತಾನೆ. ಇವನ ಹೆಸರು ಟೇವ್ ಅಂತ. ಈ ಮೂವಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇವರಿಬ್ರು ಜಾಸ್ತಿ ಕುಡ್ದಿರೋದ್ರಿಂದ ಮ್ಯಾಡಿ ಅಲ್ಲಿಗೆ ಬಂದ್ರು ಕೂಡ ಇವರಿಬ್ರು ಜಗಳ ಆಡ್ತಾ ಇರ್ತಾರೆ. ಇದರಿಂದ ಮ್ಯಾಡಿ ಇರಿಟೇಟ್ ಫೀಲ್ ಆಗಿ ಪೊಲೀಸ್ ಆಫೀಸರ್ ಮುಂದೆನೆ ನೀವು ಈ ತರ ಜಗಳ ಆಡ್ತೀರಾ, ನಿಮ್ಗೆ ಬುದ್ಧಿ ಬರಬೇಕು, ಕುಡ್ದು ಡ್ರೈವಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ಇವತ್ತು ನೀವಿಬ್ರು ನಡ್ಕೊಂಡೇ ಹೋಗಿ, ಅವಾಗ ನಿಮ್ಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಅವ್ರ ಹತ್ರ ಇರೋ ಕಾರ್
ಕಿಸ್ ನ ಕಿತ್ಕೊಂತಾಳೆ. ಆವಾಗ ಆ ಪಬ್ ಓನರ್ ಆಗಿರೋ ಟೋನಾ ಕೂಡ ಅಲ್ಲಿಗೆ ಬರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಡಿಗೆ ಆಂಟಿ ಹಾಗೆ ಇವಳಿಗೆ ಸ್ಕಿಮಿಟಿ ಎಕ್ಸ್ ಹಸ್ಬೆಂಡ್ ಅಂತಾನೆ ಹೇಳ್ಕೋಬಹುದು. ಸ್ಕಿಮಿಟಿ ಹೇಳಿರೋ ಒಂದು ಸ್ಟೋರಿನ ಮ್ಯಾಡಿ ಆಂಟಿ ಹತ್ರ ಹಂಚ್ಕೊಂತಾಳೆ. ಅದಕ್ಕೆ ಆಂಟಿ ಎತ್ಕೊಂಡು ನಾನು ಇಷ್ಟರವರೆಗೂ ಅರ್ಧ ಹುಚ್ಚನನ್ ಮಗ ಅಂತ ಅನ್ಕೊಂಡಿದ್ದೆ, ಇವಾಗ ಫುಲ್ ಹುಚ್ಚನನ್ ಮಗನ ಆಗೋಗ್ಬಿಟ್ಟವನ ಅಂತ. ಇವರಿಬ್ರು ಹೀಗೆ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಅವತ್ತು ರಾತ್ರಿ ಈ ಇಬ್ಬರು ವರ್ಕರ್ಸ್ ಇವ್ರಿಗೆ ವೆಹಿಕಲ್ ಇರೋದಿಲ್ವಲ್ಲ, ಇದರಿಂದ ಇಬ್ರು ನಡ್ಕೊಂಡು ಹೋಗ್ತಿರೋ ಒಂದು ಟೈಮಲ್ಲಿ ಕಾಡಿನ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಇರ್ತಾವಲ್ಲ, ಅವು ತುಂಬಾ ಜೋರಾಗಿ ಕಿರ್ಚಾಡ್ತಿರೋ ಶಬ್ದ ಕೇಳೋದ್ರಿಂದ ಏನಾಯ್ತಪ್ಪ ಅಂತ ಹೇಳಿ ಫ್ಲಾಶ್ ಲೈಟ್ ನ ಹಾಕ್ತಾರೆ. ಆ ಫ್ಲಾಶ್ ಲೈಟ್ ಗೆ ಇವರಿಗೆ ಒಂದು ಭಯಂಕರವಾಗಿರೋ ಜೀವಿ ಕಾಣಿಸೋದ್ರಿಂದ ಇಬ್ರು ಭಯ ಬಿದ್ದೋಗ್ಬಿಡ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಕಾಂಗರು ಅಲ್ಲಿಗೆ ಎಂಟ್ರಿ ಕೊಟ್ಟು ಒಬ್ಬನ ಕಾಲು ಹಿಡ್ಕೊಂಡು ಕಾಡೊಳಗಡೆಗೆ ಹೇಳ್ಕೊಂಡು ಹೋಗಿ ಅವನನ್ನ ತಿಂದಾಕ್ಬಿಡುತ್ತೆ. ಇನ್ನೊಬ್ಬ ವ್ಯಕ್ತಿ ಅದನ್ನ ನೋಡಿ ತುಂಬಾ ಸ್ಪೀಡ್ ಆಗಿ ಹೇಗಾದ್ರೂ ಸರಿ ನನ್ನ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಹೊಡೋಗ್ತಾ ಇರುವಾಗ, ಆದ್ರೆ ಜಾಂಬಿ ಕಾಂಗರು ಮಾತ್ರ ಇವನನ್ನ ಬಿಡೋದಿಲ್ಲ. ಸೆಕೆಂಡ್ಗಳಲ್ಲಿ ಇವನ ಮೇಲೆ ಅಟ್ಯಾಕ್ ಮಾಡಿ ತುಂಬಾ ಭಯಂಕರವಾಗಿ ಅವನ ಬಾಡಿನ ಕಟ್ ಮಾಡಿ ತಿಂದಾಕ್ಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೂಪರ್ವೈಸರ್ ಈ ವರ್ಕರ್ಸ್ ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವರಿಬ್ಬರನ್ನ ಹುಡ್ಕೊಂಡು ಕಾಡ್ ಹತ್ರ ಬರೋತಷ್ಟಿಗೆ ಆ ಇಬ್ಬರ ಡೆಡ್ ಬಾಡೀಸ್ ಅವ್ರಿಗೆ ಕಾಣಿಸೋದ್ರಿಂದ ಮ್ಯಾಡಿಗೆ ಕಾಲ್ ಮಾಡ್ತಾನೆ. ಮ್ಯಾಡಿ ಅಲ್ಲಿಗೆ ಬಂದು ಇವ್ರನ್ನ ಯಾವ್ದಾದ್ರು ಒಂದು ವೈಲ್ಡ್ ಅನಿಮಲ್ ತಿಂದಾಕ್ಬಿಟ್ಟಿರ್ಬೋದಾ ಅಂತ. ಮ್ಯಾಡಿ ಅಂದ್ರೆ ಅದಕ್ಕೆ ಸೂಪರ್ವೈಸರ್ ಇತ್ಕೊಂಡು ಈ ಕಾಡಲ್ಲಿ ಮನುಷ್ಯರನ್ನ ತಿಂದಾಕೋ ಅಷ್ಟು ವೈಲ್ಡ್ ಅನಿಮಲ್ಸ್ ಇಲ್ಲ, ಅದನ್ನು ಅಲ್ಲದೆ ಇಬ್ಬರು ವ್ಯಕ್ತಿಗಳನ್ನ ಸಾಯ್ಸಾಕೋ ಅಷ್ಟು ಬಲಿಷ್ಠವಾಗಿರೋ ಒಂದು ವೈಲ್ಡ್ ಅನಿಮಲ್ ಈ ಕಾಡಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರುವಾಗ, ಅದಕ್ಕೆ ಮ್ಯಾಡಿ ಒಂದು ಆಲೋಚನೆ ಮಾಡಿ ಹೇಳ್ತಾಳೆ, ಮೇ ಬಿ ಇವರು ರಾತ್ರಿ ನಡ್ಕೊಂಡು ಬರ್ತಿರುವಾಗ ಯಾವ್ದಾದ್ರು ಒಂದು ವೆಹಿಕಲ್ ಗುದ್ದಾಕಿರ್ಬೇಕು, ನಂತರ ಅನಿಮಲ್ಸ್ ಈ ಡೆಡ್ ಬಾಡೀಸ್ ನ ತಿಂದಿರ್ಬೇಕು, ಈ ತರ ಆಕ್ಸಿಡೆಂಟ್ ನಡೆದಿರ್ಬೋದಲ್ಲ ಅಂತ ಹೇಳ್ತಿರುವಾಗ್ಲೇ ಇವರಿಬ್ರು ಸತ್ತೋಗಿರೋದ್ರಿಂದ ಈ ಡೆಡ್ ಬಾಡೀಸ್ ನ ಎತ್ಕೊಂಡು ಹೋಗೋದಕ್ಕೆ ಆಂಬುಲೆನ್ಸ್ ಗಾದ್ರೂ ಕಾಲ್ ಮಾಡೋ ಅಂತ ಸೂಪರ್ವೈಸರ್ ಅಂತಾನೆ. ಅದಕ್ಕೆ ಮ್ಯಾಡಿ ಇಷ್ಟು ದಟ್ಟವಾದ ಕಾಡಿನ ಮಧ್ಯದಲ್ಲಿರೋ ಒಂದು ಸಿಟಿಗೆ ಆಂಬುಲೆನ್ಸ್ ಬರೋದಿಲ್ಲ, ಅದನ್ನು ಅಲ್ಲದೆ ಪಕ್ಕದಲ್ಲಿರೋ ಒಂದು ಫಾರೆಸ್ಟ್ ಫೈರ್ ಆಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡೋರು ಕೂಡ ಬರೋದಿಲ್ಲ ಅಂತ ಮ್ಯಾಡಿ ಅಂತಿರುವಾಗ್ಲೇ ಆವಾಗ ಸ್ಕಿಮಿಟಿ ಅಲ್ಲಿಗೆ ಬಂದು, ನೋಡಿದ್ರ ನಾನು ಆವಾಗ್ಲೇನೆ ಹೇಳಿದ್ದೆ, ಇವಾಗ ಇಬ್ರು ವ್ಯಕ್ತಿಗಳು ಸತ್ತೋಗ್ಬಿಟ್ಟಿದ್ದಾರೆ, ಏನಾದ್ರೂ ಒಂದು ಆಕ್ಷನ್ ತಗೊಂಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಈ ವಿಲೇಜ್ ಅಲ್ಲಿ ಇರೋರು ಒಬ್ಬೊಬ್ಬರಾಗಿನೇ ಸತ್ತೋಗ್ಬಿಡ್ತಾ ಇರ್ತಾರೆ. ನಾನು ಹೇಳಿರೋ ಒಂದು ಟೀಮ್ ಅನ್ನ ಏನಾದ್ರೂ ಮಾಡ್ಬೇಕು ಅಂತ ಸ್ಕಿಮಿಟಿ ಅಂದಾಗ, ಅದಕ್ಕೆ ಟೋನೋ ಸ್ವಲ್ಪನೂ ಕೂಡ ಯೋಚನೆ ಮಾಡ್ತೀರಾ, ನಿನ್ನ ಸ್ಟುಪಿಡ್ ಸ್ಟೋರೀಸ್ ಹೇಳೋದಕ್ಕೆ ಬೇರೆ ದಾರಿನೇ ಸಿಗ್ಲಿಲ್ವಾ, ಇಲ್ಲಿಬ್ರು ಸತ್ತೋಗ್ಬಿಟ್ಟಿದ್ದಾರೆ, ಇದು ತುಂಬಾ ಸೀರಿಯಸ್ ಆಗಿರೋ ಒಂದು ಕೇಸು, ನೀನ್ ಇಂತ ಒಂದು ಸಿಲ್ಲಿ ಸ್ಟೋರೀಸ್ ನ ಹೇಳೋದಕ್ಕೆ ಬರ್ಬೇಡ ಅಂತ ಟೋನಾ ಹಾಗೆ ಸ್ಕಿಮಿಟಿ ಇಬ್ರು ಜಗಳ ಆಡ್ತಿರುವಾಗ ಮ್ಯಾಡಿ ಅವರಿಬ್ಬರ ಜಗಳನ ನಿಲ್ಸ್ಬಿಟ್ಟು ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದಾಗ, ನನ್ನ ಡಾಗಿ ಇನ್ನ ಸಿಕ್ಕೇ ಇಲ್ಲ, ನಾನು ಅದನ್ನ ಹುಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿ ಕೆಳಗಡೆ ಫುಟ್ ಪ್ರಿಂಟ್ಸ್ ಕಾಣಿಸೋದ್ರಿಂದ, ನೋಡು ಮ್ಯಾಡಿ ಇದು ಕಾಂಗ್ರೂ ಫುಟ್ ಪ್ರಿಂಟ್ಸ್ ಅಲ್ವಾ ಅಂತ ಹೇಳಿದಾಗ, ಅವ್ರು ಯಾರು ಕೂಡ ಇವನ ಮಾತುಗಳು ತಲೆಗೆ ಹಾಕೊಂತೀರಾ, ನೀನ್ ಇದ್ಯಾವ್ದು ಹೇಳೋದಕ್ಕೆ ಹೋಗ್ಬೇಡ, ಹೊಲ್ಟೋಗು ಮೊದ್ಲು ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳ್ಸ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮ್ಯಾಡಿ ಆ ಬಾಡೀಸ್ ನ ಎತ್ಕೊಂಡು ಫ್ಯೂನರಲ್ ಹೋಮ್ ಗೆ ಹೋಗ್ತಾಳೆ. ಡಾಕ್ಟರ್ ಗೆ ಫ್ರೀ ಆಗಿ ಪೋಸ್ಟ್ ಮಾರ್ಟಮ್ ಮಾಡೋವರ್ಗುನು ಈ ಡೆಡ್ ಬಾಡೀಸ್ ಇದೇ ಮನೆಯಲ್ಲಿ ಇರ್ತವೆ ಅಂತ ಹೇಳಿ ಆ ಫ್ಯೂನರಲ್ ಹೋಮ್ ಓನರ್ ಗೆ ಹೇಳ್ತಾಳೆ. ಆವಾಗ ಓನರ್ ಈ ಡೆಡ್ ಬಾಡೀಸ್ ಕಡೆ ನೋಡಿ ಅಷ್ಟೊಂದು ಭಯಂಕರವಾಗಿ ಅಟ್ಯಾಕ್ ಮಾಡಿರೋದನ್ನ ನೋಡಿ, ನಾರ್ಮಲ್ ಆಗಿರೋ ಒಂದು ಅನಿಮಲ್ ಈ ರೀತಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದ್ರಿಂದ ಆವಾಗ ಮ್ಯಾಡಿಗೆ ಡೌಟ್ ಬರುತ್ತೆ, ಮೇ ಬಿ ಇವ್ರನ್ನ ಯಾರಾದ್ರೂ ಮರ್ಡರ್ ಮಾಡಿ ಇರ್ಬೋದಾ ಅಂತ ಹೇಳ್ಬಿಟ್ಟು ಈ ವಿಲೇಜ್ ಅಲ್ಲಿ ಇರೋರು ಯಾರು ಮರ್ಡರ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ, ಇಲ್ಲ ಅಂದ್ರೆ ಈ ಸಿಟಿ ಆಚೆಗಡೆ ಮೈನಿಂಗ್ ಮಾಡೋದಕ್ಕೆ ಬಂದಿರೋ ವರ್ಕರ್ಸ್ ಅಲ್ಲಿ ಯಾರಾದ್ರೂ ಒಬ್ಬರು ಇವ್ರನ್ನ ಮರ್ಡರ್ ಮಾಡಿರ್ಬೋದಾ ಅಂತ ಹೇಳ್ಬಿಟ್ಟು ಸೂಪರ್ವೈಸರ್ ಗೆ ಕಾಲ್ ಮಾಡಿ ಮೈನಿಂಗ್ ಮಾಡೋದಕ್ಕೆ ಬಂದಿರೋ ವರ್ಕರ್ಸ್ ಫೈಲ್ಸ್ ನ ಚೆಕ್ ಮಾಡು ಅಂತ ಹೇಳ್ತಾಳೆ. ಅವನು ಫೈಲ್ಸ್ ನೆಲ್ಲ ಚೆಕ್ ಮಾಡಿದ್ದೆಲ್ಲ ಆದ್ಮೇಲೆ ಇವಳ ಫೋನ್ ಗೆ ಒಂದು ಫೋಟೋನ ಸೆಂಡ್ ಮಾಡ್ಬಿಟ್ಟು, ಇವನ ಹೆಸರು ರಾಬಿ ಅಂತ, ಇವನು ರೀಸೆಂಟ್ ಆಗಿ ಒಬ್ಬರನ್ನ ಮರ್ಡರ್ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನೆ ಅಂತ ಹೇಳೋದ್ರಿಂದ ಇವಳು ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ತೀರಾ ಮೈನಿಂಗ್ ಪ್ಲೇಸ್ ಹತ್ರಕ್ಕೆ ಬಂದು ಇವನನ್ನ ಇಂಟ್ರಾಗೇಷನ್ ಮಾಡಬೇಕು ಅನ್ನೋ ಒಂದು ನೆಪದಿಂದ ಇವನನ್ನ ಅರೆಸ್ಟ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ್ ಮೇಲೆ ಡೌಟ್ ಅಲ್ಲ, ಇವನೇ ಮರ್ಡರ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಮ್ಯಾಡಿ ನಂಬಿ ಇರ್ತಾಳೆ. ಅದಕ್ಕೆ ಇವನನ್ನ ಜೈಲಲ್ಲಿ ಹಾಕ್ತಾಳೆ. ಅವತ್ತು ಮ್ಯಾಡಿ ಬಾರಲ್ಲಿ ಕುತ್ಕೊಂಡಿರುವಾಗ ಒಂದು ಆಂಟಿ ಬಂದ್ಬಿಟ್ಟು ಮರ್ಡರ್ ಮಾಡಿರೋನು ಸಿಕ್ಬಿಟ್ನ ಅಂತ ಕೇಳಿದಾಗ ಇವಳು ತುಂಬಾ ಗರ್ವದಿಂದ, ಮರ್ಡರ್ ಮಾಡಿರೋನ್ನ ಹಿಡ್ಕೊಂಡ್ಬಿಟ್ಟಿದೀನಿ, ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ, ಇನ್ಮೇಲಿಂದ ಮರ್ಡರ್ಸ್ ನಡೆಯೋದಿಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಆಂಟಿ ಮಗನು ಒಬ್ಬ ಅಥ್ಲೆಟಿಕ್ ಆಗಿರ್ತಾನೆ, ಇದರಿಂದ ಇವನು ಎರ್ಲಿ ಮಾರ್ನಿಂಗ್ ಜಾಗಿಂಗ್ ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ, ನೀನು ಮಾರ್ನಿಂಗ್ ಹೋಗಿ ಪ್ರಾಕ್ಟೀಸ್ ಮಾಡ್ಕೋ ಅಂತ ನಮ್ಮ ಹೀರೋಯಿನ್ ಹೇಳೋದ್ರಿಂದ ಪೊಲೀಸ್ ಆಫೀಸರ್ ಇಷ್ಟು ಧೈರ್ಯವಾಗಿ ನನಗೆ ಹಾಮಿ ಕೊಟ್ಟಿದ್ರೆ ಇನ್ನೇನ್ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಎರ್ಲಿ ಮಾರ್ನಿಂಗ್ ಈ ಚಿಕ್ಕ ಹುಡುಗ ಪ್ರಾಕ್ಟೀಸ್ ಮಾಡೋದಕ್ಕಂತ ಜಾಗಿಂಗ್ ಮಾಡೋದಕ್ಕೆ ಈ ಕಾಡಿನ ಮಧ್ಯಕ್ಕೆ ಬರ್ತಾನೆ. ಆದ್ರೆ ಇವನಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಒಂದು ಕಾಂಗರು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ ಅಂತ. ಜಾಗಿಂಗ್ ಮಾಡ್ಕೊಂಡು ಮಂಜಲ್ಲಿ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಸುತ್ತಮುತ್ತ ಇರೋ ಪ್ರಾಣಿಗಳು ತುಂಬಾ ಜೋರಾಗಿ ಕಿರ್ಚಾಡ್ತಾ ಇರೋ ಒಂದು ಶಬ್ದ ಕೇಳಿಸೋದ್ರಿಂದ ಇವನ್ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ತುಂಬಾ ಸ್ಪೀಡ್ ಆಗಿ ಓಡೋದಕ್ಕೆ ಶುರು ಮಾಡ್ತಾನೆ. ಸಡನ್ ಆಗಿ ಹಿಂದ್ಗಡೆಯಿಂದ ಈ ಕಾಂಗ್ರೋ ಅಟ್ಯಾಕ್ ಮಾಡಿ ಒಂದೇ ಏಟ್ಗೆ ಇವನನ್ನ ಸಾಯಿಸ್ಬಿಡುತ್ತೆ. ಮತ್ತೊಂದು ಕಡೆ ನಮ್ಮ ಹೀರೋಯಿನ್ ಮನೆಯಲ್ಲಿ ಕುತ್ಕೊಂಡು ತನ್ನ ಫಾದರ್ ಬಗ್ಗೆ ಥಿಂಕ್ ಮಾಡ್ತಿರುವಾಗ ಅಥ್ಲೆಟಿಕ್ ಮದರ್ ಇವಳಿಗೆ ಕಾಲ್ ಮಾಡ್ಬಿಟ್ಟು, ನನ್ನ ಮಗ ಮಾರ್ನಿಂಗ್ ಜಾಗಿಂಗ್ ಗೆ ಹೋದ, ಇಷ್ಟೊತ್ತಾದ್ರೂ ಕೂಡ ಅವನು ರಿಟರ್ನ್ ಬಂದಿಲ್ಲ, ಅವನು ಯಾವತ್ತೂ ಇಷ್ಟು ಲೇಟ್ ಆಗಿ ಮನೆಗೆ ಬಂದಿಲ್ಲ, ನನಗೆ ತುಂಬಾ ಭಯ ಆಗ್ತೈತೆ ಅಂತ ಹೇಳೋದ್ರಿಂದ ಸರಿ ನಾನು ಬೇಗ ಬರ್ತಾ ಇದ್ದೀನಿ ಅಂತ ಹೇಳಿ ಹೀರೋಯಿನ್ ಕಾರ್
ಹಾಕೊಂಡು ಆ ಪ್ಲೇಸ್ ಹತ್ರಕ್ಕೆ ಬರ್ತಾಳೆ. ಇವಳು ಅಲ್ಲಿಗೆ ಬರೋದಕ್ಕೂ ಮೊದ್ಲೇ ಆ ಮದರ್ ಆ ಹುಡುಗ ಡೆಡ್ ಬಾಡಿನ ಹಿಡ್ಕೊಂಡು ತುಂಬಾ ಜೋರಾಗಿ ಅಳಿತಾ ಇರ್ತಾಳೆ, ನನ್ನ ಮಗ ಸತ್ತೋಗ್ಬಿಟ್ಟವನೇ ಅಂತ. ಹೀರೋಯಿನ್ ಆ ತಾಯಿ ಹತ್ರಕ್ಕೆ ಹೋಗಿ ಸಮಾಧಾನ ಮಾಡೋಣ ಅಂತ ಹಗ್ ಮಾಡ್ಕೊಂಡಾಗ ಅದಕ್ಕೆ ಮುದುಕೆ ಅಂತಾಳೆ, ಮರ್ಡರ್ ಮಾಡಿರೋನು ಇವಾಗ ಜೈಲಲ್ಲಿ ಇದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ನೀನೇ ಅಲ್ವಾ ಹೇಳಿದ್ದು ಮ್ಯಾಡಿ ಅಂತ. ಅದಕ್ಕೆ ಮ್ಯಾಡಿ ತನ್ನ ಮನ್ಸಲ್ಲಿ ಅನ್ಕೊಂತಾಳೆ, ಒಂದು ರೀತಿ ಈ ಹುಡುಗ ಸತ್ತೋಗೋದಕ್ಕೆ ರೀಸನ್ ನಾನೇನಾ ಅಂತ ಹೇಳಿ ಅವಳು ಗಿಲ್ಟಿ ಫೀಲ್ ಆಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಮ್ಯಾಡಿ ಅಳಿತಿರೋದನ್ನ ನೋಡಿ ಟೋನಾ ಇವಳನ್ನ ಸಮಾಧಾನ ಮಾಡ್ಕೊಂಡು, ಮೇ ಬಿ ಸ್ಕಿಮಿಟಿ ಹೇಳಿರೋ ಸ್ಟೋರಿಯಲ್ಲಿ ಸ್ವಲ್ಪ ಆದ್ರೂ ನಿಜ ಹೇಳ್ಬೋದು. ಆಕ್ಚುಲಿ ನಾನೇ ಹೇಳ್ತಿರೋದೇನಪ್ಪಾ ಅಂದ್ರೆ, ಆ ಕಾಡಲ್ಲಿ ಯಾವ್ದೋ ಒಂದು ವಿಚಿತ್ರವಾಗಿರೋ ಒಂದು ಪ್ರಾಣಿನ ನೋಡಿರ್ಬೇಕು, ಬಟ್ ಅವನು ಭಯದಲ್ಲಿ ಅದನ್ನ ಎಕ್ಸಾಜರೇಟ್ ಮಾಡಿ ದೆವ್ವ ತುಂಬ್ಕೊಂಡೈತೆ, ಜಾಂಬಿ ಆಗೈತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಿರ್ಬೋದಲ್ಲ ಅಂತ ಮ್ಯಾಡಿ ಹತ್ರ ಅಂದಾಗ ಮ್ಯಾಡಿ ಅದಕ್ಕೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಮಾಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಆ ಚಿಕ್ಕ ಹುಡುಗ ಅಥ್ಲೆಟಿಕ್ ಸತ್ತೋಗ್ಬಿಟ್ಟಿದ್ದಾನಲ್ವಾ, ಅವನ ಡೆಡ್ ಬಾಡಿ ಪಕ್ಕದಲ್ಲೇ ಟ್ರ್ಯಾಕ್ ಮಾರ್ಕ್ಸ್ ನ ನೋಡ್ದೆ, ಅದು ಕಾಂಗ್ರೂ ಫುಟ್ ಪ್ರಿಂಟ್ಸ್. ನಾನು ಇವಾಗ ಸ್ಕಿಮಿಟಿ ಹತ್ರ ಮಾತಾಡ್ಬೇಕು ಅಂತ ಹೇಳಿ ರಾತ್ರಿನೇ ಅವನ ಮನೆ ಹತ್ರ ಬರ್ತಾಳೆ. ಇವಳು ಇಷ್ಟೊತ್ತಲ್ಲಿ ಮನೆಗೆ ಬಂದಿರೋದನ್ನ ನೋಡಿ ಸ್ಕಿಮಿಟಿ ಅರ್ಥ ಮಾಡ್ಕೊಂತಾನೆ, ಗ್ಯಾರಂಟಿ ಇನ್ನೊಂದು ಮರ್ಡರ್ ನಡೆದೈತೆ ಅಂತ. ಅಥ್ಲೆಟಿಕ್ ಸ್ಟೂಡೆಂಟ್ ಸತ್ತೋಗ್ಬಿಟ್ಟಿರೋದ್ರ ಬಗ್ಗೆ ಹೇಳಿ ನನಗೆ ನೀನು ಕಾಡಲ್ಲಿ ಯಾವುದೋ ಒಂದು ಜೀವಿನ ನೋಡಿದ್ಯಾ ಅಂತ ಹೇಳ್ದೆ ಅಲ್ವಾ, ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕು ಅಂತ ಹೇಳೋದ್ರಿಂದ ಇವಳು ಇವಾಗ ಫ್ರಸ್ಟ್ರೇಷನ್ ಅಲ್ಲಿ ಇರೋದನ್ನ ಗಮನಿಸಿ ಮ್ಯಾಡಿನ ಸ್ವಲ್ಪ ಸಮಾಧಾನ ಮಾಡಿ, ಅದು ಗ್ಯಾರಂಟಿ ಒಂದು ಜಾಂಬಿ ಕಾಂಗ್ರೂನೆ ಅಂತ ಹೇಳೋದ್ರಿಂದ ಸರಿ ನಾವು ನಾಳೆ ಮಾರ್ನಿಂಗ್ ಒಂದು ಟೀಮ್ ನ ರೆಡಿ ಮಾಡ್ಕೊಂಡು ಹೋಗಿ ಅದನ್ನ ಏನಾದ್ರೂ ಮಾಡಿ ಸಾಯಿಸ್ಬಿಡೋಣ ಅಂತ ಹೇಳೋದ್ರಿಂದ ಅದಕ್ಕೆ ಸ್ಕಿಮಿಟಿನೂ ಕೂಡ ಆ ಟೀಮ್ ಜೊತೆಗೆ ನಾನು ಬರ್ತೀನಿ ಅಂತ ಡಿಸೈಡ್ ಆಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಸೂಪರ್ವೈಸರ್ ಜೊತೆಗೆ ಆ ಮೈನಿಂಗ್ ಅಲ್ಲಿ ವರ್ಕ್ ಮಾಡ್ತಿರೋ ಇಬ್ರು ಹುಡುಗರು ಹಾಗೆ ಒಂದು ಹುಡುಗಿ ಮೂವರು ಅವ್ರಿಗೆ ಬೇಕಾಗಿರೋ ಗನ್ಸ್ ಎಲ್ಲ ಎತ್ಕೊಂಡು ಫುಲ್ ಪ್ರಿಪೇರ್ ಆಗ್ತಾರೆ. ಇನ್ನೊಂದು ಕಡೆ ಸ್ಕಿಮಿಟಿ ಮ್ಯಾಡಿಗೆ ಹೆಲ್ಪ್ ಮಾಡೋದಕ್ಕಂತ ಅವರ ಆಂಟಿ ಆಗಿರೋ ಟೋನೋ ಕೂಡ ಇವರ ಜೊತೆಗೆ ಬರ್ತಿರ್ತಾಳೆ. ಮ್ಯಾಡಿ ಸೂಪರ್ವೈಸರ್ ಹತ್ರ ನಿಮ್ಗೆ ಇವಾಗ ಏಜ್ ಆಗೋಗ್ಬಿಟ್ಟೈತೆ, ನೀವು ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ತುಂಬಾ ಜನರು ಇವಾಗ ಇದ್ದಾರೆ ಅಂತ ಹೇಳ್ದಾಗ ಇವಾಗ ಮೈನಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಇಬ್ರು ಸತ್ತೋಗ್ಬಿಟ್ಟಿದ್ದಾರೆ, ಇವಾಗ ಇವ್ರು ಮೂವರ್ಗುನು ಏನಾದ್ರೂ ಆದ್ರೆ ನನ್ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾನು ಅವ್ರಿಗೆ ಸೇಫ್ಟಿ ಆಗಿ ಬರ್ತೀನಿ ಅಂತ ಹೇಳಿ ಇವರ ಜರ್ನಿನ ಶುರು ಮಾಡ್ತಾರೆ ಜಾಂಬಿ ಕಾಂಗ್ರೂನ ಹುಡ್ಕೋದಕ್ಕೆ. ಇವ್ರು ಹೀಗೆ ಸ್ವಲ್ಪ ದೂರ ಹೋದ್ಮೇಲೆ ಸೂಪರ್ವೈಸರ್ ಜೊತೆಗೆ ಮೂವರು ಹಾಗೆ ಮ್ಯಾಡಿ ಜೊತೆಗೆ ಅವರ ಆಂಟಿ ಹಾಗೆ ಸ್ಕಿಮಿಟಿ ಇಬ್ರು ಎರಡು ಟೀಮ್ಗಳಾಗಿ ಬೇರೆ ಬೇರೆ ಡೈರೆಕ್ಷನ್ಸ್ ಕಡೆಗೆ ಜಾಂಬಿ ಕಾಂಗ್ರೂನ ಹುಡ್ಕೋದಕ್ಕಂತ ಹೋಗ್ತಾರೆ. ನಿಜ ಹೇಳ್ಬೇಕಂದ್ರೆ ಡೇ ಫುಲ್ ಇವರು ಕಾಂಗ್ರೂಗೋಸ್ಕರ ಬೇರೆ ಬೇರೆ ಪ್ಲೇಸ್ ಗಳಲ್ಲಿ ಹುಡುಕಾಡಿದ್ರು ಕೂಡ ಇವರಿಗೆ ಕಾಂಗ್ರೂ ಎಲ್ಲೈತೆ ಅಂತ ಸ್ವಲ್ಪನೂ ಕೂಡ ಕ್ಲೂ ಸಿಗೋದಿಲ್ಲ. ಇನ್ನ ಲಾಸ್ಟ್ ಗೆ ಏನು ಮಾಡೋದಕ್ಕಾಗದೆ ಮ್ಯಾಡಿಯೇ ಸರಿ ಇದು ಲಾಸ್ಟ್ ಸ್ಟಾಪ್, ಇಲ್ಲೇನಾದ್ರೂ ಕಾಂಗ್ರೂ ಕಾಣಿಸ್ಲಿಲ್ಲ ಅಂದ್ರೆ ನಾವು ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಹೊರಟೋಗ್ಬಿಡೋಣ ಅಂತ ಹೇಳ್ತಾಳೆ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೆಂಟ್ ಆಗಿರೋ ಪ್ಲೇಸ್ ನ ನೋಡಿದ್ವಲ್ಲ, ಆ ಕ್ಯಾಂಪೇನ್ ಕಡೆಗೆ ಇವರು ಮೂವರು ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಇದೇ ಟೈಮ್ ಅಲ್ಲಿ ಇವರ ಪಕ್ಕದಲ್ಲಿ ಏನೋ ಓದಂಗೆ ಅನ್ಸೋದ್ರಿಂದ ಟೋನೋ ಹಾಗೆ ಸ್ಕಿಮಿಟಿ ಇಬ್ರು ಗನ್ಸ್ ನ ಹಿಡ್ಕೊಂಡು ಏನೋ ಅಂತ ನೋಡೋದಕ್ಕೆ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಇನ್ನೊಂದು ಕಡೆ ಮ್ಯಾಡಿ ಗನ್ ಅನ್ನ ಹಿಡ್ಕೊಂಡು ಟೆಂಟ್ ಇರೋ ಒಂದು ಪ್ಲೇಸ್ ಹತ್ರ ಬಂದು ನೋಡಿದಾಗ ಲಿಟ್ರಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಇದರಲ್ಲಿ 2 ಡೆಡ್ ಬಾಡೀಸ್ ನ ನೋಡಿದ್ವಲ್ಲ, ಆ ಡೆಡ್ ಬಾಡೀಸ್ ಇವಾಗ ಕಾಣಿಸ್ತಿರೋದಿಲ್ಲ, ಅಲ್ಲಿ ತುಂಬಾ ರಕ್ತ ಬಿದ್ದಿರೋದನ್ನ ನೋಡಿ ಇಲ್ಲಿ ಏನೋ ಭಯಂಕರವಾಗಿ ನಡೆದೈತಿ ಅಂತ ಮ್ಯಾಡಿ ತನ್ನ ಮನ್ಸಲ್ಲಿ ಅನ್ಕೊಂತಾಳೆ. ಇನ್ನೊಂದು ಕಡೆ ಈ ಸೂಪರ್ವೈಸರ್ ತನ್ನ ಟೀಮ್ ನ ಹಾಕೊಂಡು ಹೋಗಿರ್ತಾನಲ್ವಾ, ಅಷ್ಟೊತ್ತಿಗೆ ರಾತ್ರಿ ಆಗೋದ್ರಿಂದ ನಾವು ರಿಟರ್ನ್ ಮನೆಗೆ ಹೊರಟೋಗ್ಬಿಡೋಣ ಅಂತ ಬರ್ತಿರೋ ಒಂದು ಟೈಮ್ ಅಲ್ಲಿ ಸಡನ್ ಆಗಿ ಪಕ್ಕದಲ್ಲಿ ಏನೋ ಹೋಗೋದ್ರಿಂದ ವ್ಯಾನ್ ನ ಒಂದತ್ರ ನಿಲ್ಸಿ ಟೀಮ್ ಎಲ್ಲ ಸೇರ್ಕೊಂಡು ಅದನ್ನ ಹುಡ್ಕೋದಕ್ಕೆ ಸ್ವಲ್ಪ ಮುಂದೆ ಬರ್ತಾರೆ. ಇವರು ಶಾಕ್ ಆಗೋ ಒಂದು ದೃಶ್ಯನ ನೋಡ್ತಾರೆ. ಯಾಕಪ್ಪ ಅಂದ್ರೆ ಇವರ ಮುಂದೆನೆ ಒಂದು ಹಸು ಸತ್ತೋಗ್ಬಿಟ್ಟಿರುತ್ತೆ, ಅದರ ಹೊಟ್ಟೆನ ಕೊಯ್ದಾಕ್ಬಿಟ್ಟು ಅದ್ರೊಳಗಡೆ ಇರೋ ಪಾರ್ಟ್ಸ್ ಎಲ್ಲ ಮಾಯ ಆಗೋಗ್ಬಿಟ್ಟಿರುತ್ತೆ. ಅದನ್ನ ನೋಡಿ ಇವರೆಲ್ಲರೂ ತುಂಬಾ ಭಯ ಬಿದ್ದು ಇದು ಸ್ವಲ್ಪ ಹೊತ್ತು ಹಿಂದ್ಗಡೆನೆ ಕದ್ಲಿದ್ದು ನಾನು ನೋಡ್ದೆ ಅಂತ ಹೇಳ್ತಾನೆ. ಇವನ ಮಾತು ಯಾರು ನಂಬೋದಿಲ್ಲ, ಯಾಕಂದ್ರೆ ಅದು ಸತ್ತೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಆವಾಗ ಸೂಪರ್ವೈಸರ್ ಅವನ ಟೀಮ್ ಹತ್ರ ಎಲ್ಲಾರು ಒಂದೊಂದು ಕಡೆಗೆ ಹೋಗಿ ಹುಡುಕೋದಕ್ಕೆ ಶುರು ಮಾಡಿ ಯಾರಿಗಾದ್ರೂ ಏನಾದ್ರೂ ಆಗೈತೆ ಅಂದ್ರೆ ನಮ್ಗೇನಾದ್ರೂ ಒಂದು ಸಿಗ್ನಲ್ ಕೊಟ್ರೆ ನಾವೆಲ್ಲರೂ ಅಲ್ಲಿಗೆ ನೆಕ್ಸ್ಟ್ ಸೆಕೆಂಡ್ ಗೆ ಬರ್ತೀವಿ ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟು ಹುಡ್ಕೋದಕ್ಕೆ ಹೋಗಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಕ್ಯಾಂಪೇನ್ ಏರಿಯಾದಲ್ಲಿ ಮ್ಯಾಡಿ ತನ್ನ ಗ್ರೂಪ್ ನ ಹಾಕೊಂಡು ಹೋಗಿರ್ತಾಳಲ್ವಾ, ಇವರು ಮೂವರು ಹೀಗೆ ಹುಡ್ಕಾಡ್ತಿರೋ ಒಂದು ಟೈಮ್ ಅಲ್ಲಿ ಈ ಪೊಲ್ಯೂಟ್ ಆಗಿರೋ ಒಂದು ನದಿ ಹತ್ರಕ್ಕೆ ಬರ್ತಾರೆ. ಆ ನದಿಯಿಂದ ಬರ್ತಾ ಇರೋ ಒಂದು ವಾಸನೆನ ಸ್ಕಿಮಿಟಿ ಸ್ಮೆಲ್ ಮಾಡಿ ಆ ಕಾಂಗ್ರೂ ಕಡೆಯಿಂದ ಇಂತ ಒಂದು ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳೋದ್ರಿಂದ ಇವ್ರ ಮೂವರ್ಗೂ ಒಂದು ಐಡಿಯಾ ಬರುತ್ತೆ, ಈ ನದಿಯಲ್ಲಿರೋ ಒಂದು ನೀರ್ನ ಕುಡ್ದಿರೋದ್ರಿಂದಲೇ ಆ ಕಾಂಗ್ರೂ ಇವಾಗ ಜಾಂಬಿಯಾಗಿ ಕನ್ವರ್ಟ್ ಆಗೈತೆ ಅಂತ. ಮತ್ತೊಂದು ಕಡೆ ಇವರ ಟೀಮ್ ಏನಾದ್ರೂ ಸಿಗುತ್ತೇನೋ ಅಂತ ಗನ್ಸ್ ನ ಹಿಡ್ಕೊಂಡು ಹುಡ್ಕಾಡ್ತಿರೋ ಒಂದು ಟೈಮ್ ಅಲ್ಲಿ ಸಡನ್ ಆಗಿ ಈ ಕಾಂಗ್ರೂ ಬಂದು ಒಬ್ಬನ ಮೇಲೆ ಅಟ್ಯಾಕ್ ಮಾಡುತ್ತೆ. ತುಂಬಾ ಭಯಂಕರವಾಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ತಿಂತಾ ಇರೋದನ್ನ ಇನ್ನ ಇಬ್ರು ನೋಡ್ಬಿಟ್ಟು ಕಾಂಗ್ರೂ ಮೇಲೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಆ ಕಾಂಗ್ರೂಗೆ ಬುಲೆಟ್ಸ್ ಬೀಳ್ತಾ ಇದ್ರು ಕೂಡ ಸ್ವಲ್ಪನೂ ಕೂಡ ರಿಯಾಕ್ಟ್ ಆಗೋದಿಲ್ಲ, ನಾರ್ಮಲ್ ಆಗಿ ಅದು ಮಾಡ್ಬೇಕಾಗಿರೋ ಒಂದು ಕೆಲಸ ಮಾಡ್ತಾ ಇರುತ್ತೆ. ಇನ್ನೊಬ್ಬನು ಅದ್ರ ಮೇಲೆ ಶೂಟ್ ಮಾಡ್ತಾ ಇರ್ತಾನಲ್ವಾ, ಈ ಕಾಂಗ್ರೂ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯ್ಸಾಕ್ತಾ ಇರೋದನ್ನ ಲಾಸ್ಟ್ ಆಗಿ ಮಿಕ್ಕಿರೋ ಈ ಹುಡುಗಿ ನೋಡಿ ಭಯ ಬಿದ್ದು ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಓಡೋಗ್ತಾ ಇರುವಾಗ ಕಾಂಗ್ರೂ ಈಸಿಯಾಗಿ ಬಂದು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿ ಹಿಡ್ಕೊಳ್ಳುತ್ತೆ. ಸೂಪರ್ವೈಸರ್ ಅದನ್ನ ನೋಡ್ಬಿಟ್ಟು ನನ್ನ ಪ್ರಾಣ ಉಳಿದ್ರೆ ಸಾಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಇವನೊಂದು ಡೈಲಾಗ್ ಹೊಡೆದಿರ್ತಾನಲ್ವಾ, ಅವ್ರಿಗೆ ಸೇಫ್ಟಿ ಆಗಿ ಬರ್ತೀನಿ ಅಂತ, ಇವಾಗ ಫಸ್ಟ್ ನಾನ್ ತಪ್ಸ್ಕೊಂಡ್ರೆ ಸಾಕು ಅಂತ ಹೇಳಿ ಕಾರ್ ಒಳಗಡೆಗೆ ಬಂದು ಕುತ್ಕೊಂಡು
ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಬಂದ್ಬಿಡ್ತಾನೆ. ಅಮ್ಮಯ್ಯ ನಾನು ತಪ್ಸ್ಕೊಂಡ್ಬಿಟ್ಟೆ ಅಂತ ಇವನ ಮನ್ಸಲ್ಲಿ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಕಾಂಗ್ರೂ ಇವನ ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದನ್ನ ನೋಡಿ ಕಾರ್ ಸ್ಪೀಡ್ ಇನ್ನ ಇನ್ಕ್ರೀಸ್ ಮಾಡ್ತಾನೆ. ಆದ್ರೆ ಕಾಂಗ್ರೂ ಇವನನ್ನ ಬಿಡ್ದಿರ ಅದಕ್ಕೆ ಬಂದು ಗುದ್ದೋದ್ರಿಂದ ಇವನೊಂದು ಮರಕ್ಕೆ ಹೋಗಿ ಗುದ್ದುಬಿಟ್ಟು ಆಕ್ಸಿಡೆಂಟ್ ಮಾಡಕ್ ಬಿಡ್ತಾನೆ. ಈ ಆಕ್ಸಿಡೆಂಟ್ ಶಬ್ದ ಪಕ್ಕದಲ್ಲೇ ಇರೋ ಮ್ಯಾಡಿ ಟೀಮ್ಗೆ ಕೇಳಿಸೋದ್ರಿಂದ ಆ ಪ್ಲೇಸ್ ಹತ್ರ ಬಂದು ನೋಡಿದಾಗ ಈ ಸೂಪರ್ವೈಸರ್ ಸತ್ತೋಗೋ ಸ್ಟೇಜ್ ಅಲ್ಲಿ ಕೊನೆ ಪ್ರಾಣದಲ್ಲಿ ಉಳಿದಿರ್ತಾನೆ. ಇವರಿಬ್ರು ಅವನನ್ನ ಹಿಡ್ಕೊಂಡು ನಿನಗೇನೋ ಆಗೋದಿಲ್ಲ ಅಂತ ಧೈರ್ಯ ಹೇಳ್ತಿರುವಾಗ್ಲೇ ಸೂಪರ್ವೈಸರ್ ಇವರ ಕೈಗಳಲ್ಲಿ ಸತ್ತೋಗ್ಬಿಡ್ತಾನೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋ ಇನ್ನು ಆ ಸಿಚುವೇಶನ್ ನ ಫೇಸ್ ಮಾಡಿದ್ದಾದ್ಮೇಲೆ ಇನ್ನ ಎಮೋಷನಲ್ ಆಗಿ ಗಿಲ್ಟಿ ಫೀಲ್ ಆಗೋದಕ್ಕೆ ಶುರು ಮಾಡ್ತಾಳೆ. ನಾನು ಪೊಲೀಸ್ ಆಫೀಸರ್ ಆಗಿದ್ದು ಈ ಸಿಟಿಯಲ್ಲಿರೋ ಪ್ರಜೆಗಳಿಗೆ ಕೊಡಬೇಕಾಗಿರೋ ಸೆಕ್ಯೂರಿಟಿನೂ ಕೂಡ ಕೊಡ್ತಿಲ್ಲ. ನಮ್ಮ ತಂದೆ ಸತ್ತೋಗೋದಕ್ಕೆ ರೀಸನ್ ನಾನೇ, ಇವಾಗ ಇವರೆಲ್ಲರೂ ಸಾಯೋದಕ್ಕೆ ರೀಸನ್ ನಾನೇ ಅಂತ ಅವಳು ತುಂಬಾ ಬಾಧೆ ಪಡ್ತಿರ್ತಾಳೆ. ಅದನ್ನ ನೋಡಿ ಸ್ಕಿಮಿಟಿ ಇನ್ನ ಈ ವಿಷಯ ಬಚ್ಚಿಕ್ಕಿದ್ರು ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ನಿಜಾನೇ ಹೇಳ್ಬೇಕು ಅಂತ ಅನ್ಕೊಂತಾನೆ. ಆ ಟೈಮ್ ಅಲ್ಲಿ ಟೋನಾ ನೀನು ಹೇಳೋದಕ್ಕೆ ಹೋಗ್ಬೇಡ ಅಂತ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಸ್ಕಿಮಿಟಿ ಒಂದು ಟ್ವಿಸ್ಟ್ ನ ರಿವೀಲ್ ಮಾಡ್ತಾನೆ. ಮ್ಯಾಡಿ ನಿಜ ಹೇಳ್ಬೇಕಂದ್ರೆ ನಿಮ್ಮ ತಂದೆ ನೀನು ನೀರಲ್ಲಿದ್ದಾಗ ನಿನ್ನನ್ನ ಕಾಪಾಡೋದಕ್ಕೆ ಬಂದು ಸತ್ತೋಗಿಲ್ಲ. ಅವನು ಆ ಟೈಮ್ ಅಲ್ಲಿ ಕುಡ್ದ್ಬಿಟ್ಟಿದ್ದ, ಕಾಲು ಸ್ಲಿಪ್ ಆಗಿ ನೀರೊಳಗಡೆಗೆ ಬಿದ್ದು ನೀರಲ್ಲಿ ಒಂದು ಕಲ್ಲಿಗೆ ತಲೆನ ಗುದ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಹಾಗಾದ್ರೆ ಚಿಕ್ಕವಾಗಿಂದ ನಾನು ನೀರಲ್ಲಿ ಬೀಳೋದ್ರಿಂದ ನಮ್ಮ ತಂದೆ ನನ್ನನ್ನ ಕಾಪಾಡೋದಕ್ಕೆ ಬಂದು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ ಯಾಕೆ ಅಂತ ಕೇಳಿದಾಗ, ನೋಡು ನಿಮ್ಮಪ್ಪ ಆರ್ಮಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಕುಡ್ದು ಜಾಸ್ತಿಯಾಗಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮರ್ಯಾದೆ ಹೋಗುತ್ತೆ. ಅದೇ ನೀನು ನೀರಲ್ಲಿದ್ದು ನಿನ್ನನ್ನ ಕಾಪಾಡೋದಕ್ಕೆ ಹೋಗಿ ಅವನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ನಿಮ್ಮಪ್ಪ ಈ ವಿಲೇಜ್ ಅವ್ರಿಗೆ ಒಬ್ಬ ಹೀರೋ ಆಗ್ತಾನೆ. ಅದಕ್ಕೆ ಎಲ್ಲರೂ ಹೀರೋ ಸ್ಟೋರಿನ ನಂಬಿದ್ದಾರೆ ಅಂತ ಹೇಳ್ತಾನೆ. ಆ ಸ್ಟೋರಿನ ಕೇಳಿ ಮ್ಯಾಡಿ ಶಾಕ್ ಆಗ್ತಾಳೆ. ಸಡನ್ ಆಗಿ ಇವರ ವಿಂಡೋ ಪಕ್ಕದಲ್ಲಿ ಕಾಂಗ್ರೂ ಪ್ರತ್ಯಕ್ಷ ಆಗಿ ವಿಂಡೋನ ಗುದ್ದೋದ್ರಿಂದ ಫಸ್ಟ್ ಟೈಮ್ ಕ್ಲೋಸ್ ಅಪ್ ಅಲ್ಲಿ ಕಾಂಗ್ರೂನ ನೋಡೋದ್ರಿಂದ ಇವರಿಬ್ರು ತುಂಬಾ ಭಯ ಪಡ್ತಾರೆ. ಈ ಕಾಂಗ್ರೂ ಆ ಕಾರ್ ಸುತ್ತಮುತ್ತ ತಿರುಗ್ತಾ ಇರೋದನ್ನ ಸ್ಕಿಮಿಟಿ ನೋಡ್ಬಿಟ್ಟು ಮೇ ಬಿ ಆ ಕಾಂಗ್ರೂ ನಾವ್ ಇದೀವಿ ಅಂತ ಕಂಡುಹಿಡಿಯೋದಕ್ಕೆ ಅದರ ಕೈಯಲ್ಲಿ ಆಗ್ಲಿಲ್ವೇನೋ, ಅದಕ್ಕೆ ನೀವು ಸ್ವಲ್ಪನೂ ಕೂಡ ಶಬ್ದ ಮಾಡ್ತೀರಾ, ಸೈಲೆಂಟ್ ಆಗಿರಿ ಅಂತ ಹೇಳ್ತಾನೆ. ಇವ್ರಿಗೆ ಎಷ್ಟೊಂದು ಅದೃಷ್ಟ ಹೇಗೆ ಬರುತ್ತೆ ಅಂತ ಅನ್ಕೊಂಡ ಏನೋ ಗೊತ್ತಿಲ್ಲ. ಅದೇ ಟೈಮ್ಗೆ ಕಾಂಗ್ರೂ ವಿಂಡೋ ಡೋರ್ ನ ಹೊಡೆದಾಕ್ಬಿಟ್ಟು ಸ್ಕಿಮಿಟಿ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅವನು ಅದರ ಜೊತೆ ಹೋರಾಡ್ತಾ ಇದ್ರೆ ಮ್ಯಾಡಿ ಅವಳ ಹತ್ರ ಇರೋದು ಗನ್ನನ್ನ ಎತ್ಕೊಂಡು ಆ ಕಾಂಗ್ರೂಗೆ ಶೂಟ್ ಮಾಡ್ತಾಳೆ. ಅದು ಸ್ವಲ್ಪ ಹಿಂದ್ಗಡೆ ಹೋಗಿದ್ದೆ. ಈ ಗ್ಯಾಪ್ ಅಲ್ಲಿ ಕಾರ್ನ ಸ್ಟಾರ್ಟ್ ಮಾಡಿ ತುಂಬಾ ಸ್ಪೀಡ್ ಆಗಿ ಊರ್ ಕಡೆ ಹೊರಟೋಗ್ಬಿಡೋಣ ಅಂತ ಸ್ವಲ್ಪ ಮುಂದಕ್ಕೆ ಬರ್ತಾಳೆ. ಆ ಟೈಮ್ ಅಲ್ಲಿ ಇವಳಿಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, ಇವಳ ಬ್ರೈನ್ ವರ್ಕ್ ಮಾಡ್ತಿಲ್ವೋ ಏನೋ, ಆ ಕಾರ್ನ ಹಿಂದ್ಗಡೆಗೆ ತಿರುಗಿಸಿ ಕಾಂಗ್ರೂ ಮೇಲೆ ಹತ್ತಿಸ್ಕೊಂಡು ಹೊರಟೋಗ್ಬಿಡ್ತೀನಿ ಅಂತ ಸ್ಪೀಡ್ ಆಗಿ ಬರ್ತಿರ್ತಾಳೆ. ಹಾಗಾದ್ರೆ ಈ ಕಾಂಗ್ರೂಗೆ ಬುದ್ಧಿ ಇಲ್ಲ ಅಂತ ಇವಳು ಅನ್ಕೊಂಡ್ಲ ಏನೋ ಗೊತ್ತಿಲ್ಲ. ಅದಕ್ಕೆ ಬಂದಿದ್ದೆ ಕಾಂಗ್ರೂ ಈಸಿಯಾಗಿ ನೈಸ್ ಆಗಿ ತಪ್ಸ್ಕೊಂಡ್ಬಿಡುತ್ತೆ. ತುಂಬಾ ಸ್ಪೀಡ್ ಆಗಿ ಬರೋದ್ರಿಂದ ಕಾರ್ನ ಕಂಟ್ರೋಲ್ ಮಾಡೋದಕ್ಕಾಗದೆ ಒಂದು ಮರಕ್ಕೆ ಹೋಗಿ ಗುದ್ಬಿಡ್ತಾಳೆ. ಆಚೆ ಕಡೆಗೆ ಮೂವರು ಬಂದ್ಮೇಲೆ ಸ್ಕಿಮಿಟಿ ಆ ಕಾಂಗ್ರೂ ಏನಾದ್ರೂ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾಯ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ಈ ಟೈಮ್ ಅಲ್ಲಿ ಹೇಗೋ ಗ್ಯಾಪ್ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಮ್ಯಾಡಿ ತನ್ನ ಆಂಟಿ ಹತ್ರ ಚಿಕ್ಕವಾಗಿಂದಾನು ನನಗೆ ಸುಳ್ಳು ಹೇಳ್ತಾ ಬಂದಿದ್ರ, ಇಷ್ಟೊಂದು ದೊಡ್ಡ ಸುಳ್ಳು ನನ್ನ ಹತ್ರ ಹೇಗೆ ಹೇಳ್ಬೇಕು ಅಂತ ಅನ್ಕೊಂಡ್ರೆ ನಮ್ಮ ತಂದೆ ನನ್ನನ್ನ ಕಾಪಾಡೋದಕ್ಕೆ ಹೋಗಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳೋದ್ರಿಂದ ನಾನು ಎಷ್ಟೊಂದು ಗಿಲ್ಟಿ ಫೀಲ್ ಆಗ್ತಾ ಇದ್ದೀನಿ ಅಂತ ಚಿಕ್ಕವಾಗಿಂದಾನು ನಿಮ್ಗೆ ಗೊತ್ತು ತಾನೆ, ಯಾಕೆ ನನ್ನ ಹತ್ರ ನಿಜ ಹೇಳಿಲ್ಲ ಅಂತ ಕೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕವಾಗ ನೀನು ನಿನ್ನಿಂದಾನೇ ನಿಮ್ಮ ಡ್ಯಾಡಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆ ಟೈಮ್ ಅಲ್ಲಿ ನಾನು ಏನಾದ್ರೂ ನಿಜ ಹೇಳಿದಿದ್ರೆ ನಿನಗೆ ಕಷ್ಟ ಕೊಟ್ಟಂಗೆ ಅನ್ಸ್ತಾ ಇತ್ತು, ಅದಕ್ಕೆ ನಾನು ನಿಮ್ಮ ತಂದೆ ಬಗ್ಗೆ ನಿನ್ನ ಹತ್ರ ಹೇಳೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಆಂಟಿ ಅಂತಾಳೆ. ಇವಳ ಕಡೆ ಇರೋ ಒಂದು ವಿಷಯನ ಅರ್ಥ ಮಾಡ್ಕೊಂಡು ಮ್ಯಾಡಿ ತನ್ನ ಆಂಟಿನ ಹಗ್ ಮಾಡ್ಕೊಂತಾಳೆ. ಇದೇ ಟೈಮ್ಗೆ ಕಾಂಗ್ರೂ ಏನಾದ್ರೂ ಇವರ ಪಕ್ಕದಲ್ಲಿ ಐತ ಅಂತ ನೋಡೋದಕ್ಕೆ ಹೋಗಿರೋ ಸ್ಕಿಮಿಟಿ ಬರ್ತಾನೆ. ನಮ್ಮನ್ನ ಕಾಂಗ್ರೂ ಫಾಲೋ ಮಾಡ್ಕೊಂಡು ಬರ್ತಾ ಇಲ್ಲ ಅಂತ ಹೇಳೋದ್ರಿಂದ ಅವಾಗ ಮ್ಯಾಡಿ ಅಂತಾಳೆ, ಮೊದ್ಲು ಈ ಜಾಂಬಿ ಕಾಂಗ್ರೂ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡ್ತೈತೆ ಅಂತ ಹೇಳ್ಬಿಟ್ಟು ಟೌನ್ ಅಲ್ಲಿ ಇರೋರಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ತಾಳೆ. ಈ ಕಾಡಿನ ಮಧ್ಯದಲ್ಲಿ ಸ್ಕಿಮಿಟಿಗೆ ಸಂಬಂಧಪಟ್ಟಿರೋ ಒಂದು ಮನೆ ಇರುತ್ತಲ್ವಾ, ಹತ್ತಿರದಲ್ಲೇ ಐತೆ ಅಂತ ಹೇಳ್ಬಿಟ್ಟು ಅವನ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ಮೇಲೆ ಕರೆಂಟ್ ಇರೋದಿಲ್ಲ, ಜನರೇಟರ್ ಆಚೆಗಡೆ ಐತೆ ಅಂತ ಸ್ಕಿಮಿಟಿ ಹೇಳೋದ್ರಿಂದ ನಮ್ಮ ಹೀರೋ ಇನ್ನು ನಿಧಾನವಾಗಿ ಭಯ ಪಟ್ಕೊಂಡೆ ಕಾಂಗ್ರೂ ಏನಾದ್ರೂ ಬಂದು ಅಟ್ಯಾಕ್ ಮಾಡುತ್ತೇನೋ ಅಂತ ತನ್ನ ಮನ್ಸಲ್ಲಿ ಭಯ ಪಡ್ತಾ ಇದ್ರು ಸ್ವಲ್ಪ ಧೈರ್ಯ ತಗೊಂಡು ನಿಧಾನವಾಗಿ ಆಚೆಗಡೆ ಬರ್ತಾಳೆ. ಇನ್ನೊಂದು ಕಡೆ ಈ ಎಕ್ಸ್ ಹಸ್ಬೆಂಡ್ ಹಾಗೆ ವೈಫ್ ಇಬ್ರು ಸೇರ್ಕೊಂಡು ತುಂಬಾ ದಿನಗಳಾದ್ಮೇಲೆ ಇವರಿಬ್ಬರಿಗೂ ಮಾತಾಡ್ಕೊಳ್ಳೋದಕ್ಕೆ ಸಪರೇಟ್ ಆಗಿರೋ ಒಂದು ಟೈಮ್ ಸಿಕ್ಕೈತೆ ಅಂತ ಹೇಳಿ ಇವಾಗ ನಾನ್ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳೋದ್ರಿಂದ ಇವರಿಬ್ಬರ ಮ್ಯಾರೇಜ್ ಲೈಫ್ ಅನ್ನೋದು ಮತ್ತೆ ಪ್ಯಾಚ್ ಆಗೋಗ್ಬಿಡುತ್ತೆ. ಈ ಮನೆ ಆಚೆಗಡೆ ಹೀರೋ ಇನ್ನು ತುಂಬಾ ಕಷ್ಟ ಪಟ್ಕೊಂಡು ಹೇಗೋ ಹಾಗೆ ಜನರೇಟರ್ ಇರೋ ಒಂದು ಹತ್ರಕ್ಕೆ ಹೋಗಿ ಅದನ್ನ ಆನ್ ಮಾಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಏನು ಶಬ್ದ ಆಗೋದ್ರಿಂದ ಹತ್ ಕಡೆ ತಿರುಗಿ ನೋಡಿದ್ರೆ ಈ ಕಲ್ದೋಗಿರೋ ಒಂದು ಡಾಗಿ ಹುಳ ಹತ್ರಕ್ಕೆ ಬಂದ್ಬಿಡುತ್ತೆ. ಹೇಗೋ ಒಂದು ಗುಡ್ ನ್ಯೂಸ್ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ನಂತರ ಜನರೇಟರ್ ನ ಆನ್ ಮಾಡಿದಾಗ ಈ ಮನೆಗೆ ಕರೆಂಟ್ ಬರುತ್ತೆ. ಟೋನಾ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಮ್ಗೆ ಪೊಲೀಸರು ಬೇಕು ಅಂತ ಹೇಳೋದ್ರಿಂದ ಅವ್ರು ಕೂಡ ವ್ಯಾನ್ಸ್ ನ ಕಳಿಸ್ತೀವಿ ಅಂತ ಹೇಳ್ತಾರೆ. ನಂತರ ಟೌನ್ ಅಲ್ಲಿ ಇರೋರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಇವಳ ಬಾರ್ಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಆ ಬಾರ್ ಅಲ್ಲಿ ಇರೋರು ಯಾರೂ ಕೂಡ ಇವಳಿಗೆ ರೆಸ್ಪಾಂಡ್ ಆಗೋದಿಲ್ಲ. ಅದೇ ಟೈಮ್ಗೆ ಈ ಮನೆ ಆಚೆ ಕಡೆ ಯಾವ್ದೋ ಒಂದು ಕುರಿ ತುಂಬಾ ಜೋರಾಗಿ ಕಿರ್ಚೋದ್ರಿಂದ ಜಾಂಬಿ ಕಾಂಗ್ರೂ ಇಲ್ಲಿಗೆ ಬಂದ್ಬಿಟ್ಟೈತೆ ಅಂತ ಹೀರೋಯಿನ್ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನಾವು ಈ ಪ್ಲೇಸ್ ನ ಬಿಟ್ಟು ಹೊರಟೋಗ್ಬೇಕು ಅಂತ ಹೇಳಿ
ಡಾಗಿನೆಲ್ಲ ಹತ್ತಿಸ್ಕೊಂಡು ಇನ್ನ ಅಲ್ಲಿಂದ ಬಿಡಬೇಕು. ಜಾಂಬಿ ಕಾಂಗ್ರೋ ಅಲ್ಲಿಗೆ ಬಂದು ಇವ್ರಿಗೆ ಮತ್ತೊಂದು ಶಾಕ್ ಕೊಡುತ್ತೆ. ಕಾಂಗ್ರೋ ಬಂದಿದ್ದೆ ನಮ್ಮ ಹೀರೋಯಿನ್ ತನ್ನ ಹತ್ರ ಇರೋ ಒಂದು ಗನ್ ಅನ್ನ ಎತ್ಕೊಂಡು ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋದ್ರಿಂದ ಕಾಂಗ್ರೋ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ನಿಜ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಗೆ ಇವರು ಮೂವರು ತಪ್ಸ್ಕೊಂಡ್ರು. ಕಾಂಗ್ರೋ ಅಲ್ಲೇ ನಿಂತೋಗ್ಬಿಡೋದ್ರಿಂದ ಇವರು ಸಿಟಿ ಒಳಗಡೆಗೆ ಬಂದು ಡೈರೆಕ್ಟ್ ಆಗಿ ಬಾರ್ ಇರೋ ಒಂದು ಪ್ಲೇಸ್ ಹತ್ರ ಬರ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಈ ಟೈಮ್ ಅಲ್ಲಿ ಪಬ್ ಅಲ್ಲೇ ಇರ್ತಾರೆ ಅಂತ. ನಿಜ ಹೇಳ್ಬೇಕಂದ್ರೆ ಆಚೆಗಡೆ ಇಷ್ಟೊಂದು ಘೋರ ನಡೀತಾ ಇದ್ರು ಕೂಡ ಇವ್ರು ಇಲ್ಲಿ ಆರಾಮಾಗಿ ಪಾರ್ಟಿನ ಮಾಡ್ಕೊಂಡು ಖುಷಿಯಾಗಿ ನಗ್ತಾ ಇರ್ತಾರೆ. ಹೀರೋಯಿನ್ ಅಲ್ಲಿಗೆ ತನ್ನ ಬಟ್ಟೆ ಎಲ್ಲ ರಕ್ತದಿಂದ ಒದ್ದೆ ಆಗಿ ಒಳಗಡೆಗೆ ಬಂದಿರೋದನ್ನ ನೋಡಿ ಎಲ್ಲರೂ ಭಯ ಪಡ್ತಾರೆ. ಆ ಟೈಮ್ ಅಲ್ಲಿ ನಮ್ಮ ಹೀರೋಯಿನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಮ್ಮ ಕಾಡಲ್ಲಿ ಇವಾಗ ಜಾಂಬಿ ಕಾಂಗ್ರೋ ಐತೆ, ಅದು ಆಲ್ಮೋಸ್ಟ್ 10 ಜನರನ್ನ ಸಾಯಿಸ್ಬಿಟ್ಟೈತೆ, ಇವಾಗ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮೆಲ್ಲರನ್ನು ಸಾಯಿಸೋದಕ್ಕೆ ಟ್ರೈ ಮಾಡ್ತೈತೆ ಅಂತ ಹೇಳೋದ್ರಿಂದ ಈ ಸಿಚುವೇಶನ್ ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಭಯ ಪಡ್ತಿರ್ತಾರೆ. ಆ ಟೈಮ್ ಅಲ್ಲಿ ನಮ್ಗೆ ಕಾಂಗ್ರೋ ಈ ಊರೊಳಗಡೆಗೆ ಬರ್ತಿರೋ ಹಾಗೆ ತೋರಿಸ್ತಾರೆ. ಇದು ಊರೊಳಗಡೆಗೆ ಎಂಟ್ರಿ ಆಗಿರೋದು ಸ್ಕಿಮಿಟಿ ಸ್ವಲ್ಪ ದೂರದಿಂದಾನೇ ನೋಡಿ ಆ ಕಾಂಗ್ರೋ ಇವಾಗ ಇಲ್ಲಿಗೆ ಬಂದ್ಬಿಟ್ಟೈತೆ ಅಂತ ಹೇಳೋದ್ರಿಂದ ಪಬ್ ಅಲ್ಲಿ ಇರೋರೆಲ್ಲರೂ ತುಂಬಾ ಭಯ ಬಿದ್ದು ಡೋರ್ಸ್ ನ ಕ್ಲೋಸ್ ಮಾಡೋದಕ್ಕೆ ಅಲ್ಲಿರೋ ಚೇರ್ಸ್ ಟೇಬಲ್ಸ್ ಎಲ್ಲಾನು ಅಡ್ಡೆ ಹಾಕಿದಾದ್ಮೇಲೆ ಈ ಕಾಂಗ್ರೋನ ಇವಾಗ ನಾವು ಯಾವ ತರ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಇವರು ಥಿಂಕ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಂತಿರೋ ಒಂದು ಟೈಮ್ಗೆ ಆಚೆ ಕಡೆ ಒಂದು ಪೊಲೀಸ್ ವ್ಯಾನ್ ಬರುತ್ತೆ. ಇವರೆಲ್ಲರೂ ಭಯ ಪಡ್ತಿರ್ತಾರಲ್ಲ, ಪೊಲೀಸ್ ಅವರು ಬಂದ್ಬಿಟ್ರು. ವ್ಯಾನ್ ಇಂದ ಇವಾಗ 8-10 ಜನ ಇಳಿತಾರೆ ಅಂತ ಅನ್ಕೊಂಡ್ರೆ ಒಬ್ಬ ಮುದುಕ ಆಚೆಗಡೆ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವ್ರು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಪೊಲೀಸ್ ಬ್ಯಾಕಪ್ ಬಂದಿರೋದಿಲ್ಲ. ಅದ್ರಲ್ಲೂ ಕೂಡ ಈ ಮುದುಕನ್ಗೆ ಇಲ್ಲಿ ಏನ್ ನಡೀತೈತೆ ಅಂತ ಸ್ವಲ್ಪನೂ ಕೂಡ ಐಡಿಯಾ ಇರೋದಿಲ್ಲ. ಇದರಿಂದ ಆಚೆಗಡೆ ಪ್ರಜೆಗಳು ಯಾರು ಕಾಣದೇ ಇರೋದ್ರಿಂದ ಯಾರಾದ್ರೂ ಇದೀರಾ ಅಂತ ತುಂಬಾ ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ನಮ್ಮ ಹೀರೋಯಿನ್ ವಿಂಡೋ ಮುಖಾಂತರ ನೋಡ್ಕೊಂಡು ನೀವು ಶಬ್ದ ಮಾಡೋದಕ್ಕೆ ಹೋಗ್ಬೇಡಿ, ಪ್ಲೀಸ್ ಬೇಗ ಹೋಗಿ ಕಾರಲ್ಲಿ ಕುತ್ಕೊಳ್ಳಿ ಅಂತ ಎಷ್ಟೇ ಹೇಳ್ತಾ ಇದ್ರು ಅವನಿಗೆ ಇವಳ ಮಾತುಗಳು ಕೇಳಿಸೋದಿಲ್ಲ. ಯಾಕಂದ್ರೆ ಸೈರನ್ ಶಬ್ದಕ್ಕೆ ಇವನು ಹೀಗೆ ಏನಾಗೈತಪ್ಪ ಅಂತ ಕೂಗಾಡ್ತಿರೋ ಒಂದು ಟೈಮ್ ಅಲ್ಲಿ ಕಾಂಗ್ರೋ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡಿ ತಿಂದಾಗ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಬಾರಲ್ಲಿ ಪ್ರಜೆಗಳು ಇರ್ತಾರಲ್ವಾ, ಅವ್ರು ಇಷ್ಟರವರೆಗೂ ಇವರ ಮಾತುಗಳಲ್ಲಿ ಮಾತ್ರನೇ ಆ ಕಾಂಗ್ರೋ ಎಷ್ಟು ಭಯಂಕರವಾಗಿ ಅಟ್ಯಾಕ್ ಮಾಡುತ್ತೆ ಅಂತ ಕೇಳಿದ್ರು. ಇವಾಗ ಕಣ್ಣುಗಳಾರೆ ಅದು ಅಟ್ಯಾಕ್ ಮಾಡಿರೋದನ್ನ ನೋಡಿ ಇವರ ಬಾಡಿಗಳು ನಡಗೋದಕ್ಕೆ ಶುರು ಆಗ್ತವೆ. ಜಸ್ಟ್ ಇವಾಗ ಸ್ಟ್ಯಾಕ್ಸ್ ನ ಕಂಪ್ಲೀಟ್ ಮಾಡಿರೋ ಒಂದು ಈ ಕಾಂಗ್ರೋ ಫುಲ್ ಮೀಲ್ಸ್ ತಿನ್ನೋಣ ಅಂತ ಹೇಳಿ ಬಾರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆ ಟೈಮ್ ಅಲ್ಲಿ ನಮ್ಮ ಹೀರೋಯಿನ್ ಈ ಕಾಂಗ್ರೋ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ನೀವೆಲ್ಲರೂ ಹೋಗಿ ಬೇಸ್ಮೆಂಟ್ ಅಲ್ಲಿ ಬಚ್ಚಿಕೊಳ್ಳಿ ಅಂತ ಹೇಳೋದ್ರಿಂದ ಸ್ಕಿಮಿಟಿ ಹತ್ರ ಒಂದು ಡಾಗ್ ಇರುತ್ತೆ ಅಲ್ವಾ, ಆ ಡಾಗ್ ನು ಕೂಡ ಬೇಸ್ಮೆಂಟ್ ಒಳಗಡೆಗೆ ಕಳಿಸ್ತಾನೆ. ಮ್ಯಾಡಿ ಇವಾಗ ತನ್ನ ಆಂಟಿ ಹತ್ರ ನೀವು ಹೋಗಿ ಬಚ್ಚಿಕೊಳ್ಳಿ ಅಂತ ಹೇಳಿ ತನ್ನ ಹತ್ರ ಇರೋ ಒಂದು ಗನ್ ಅನ್ನ ಹಿಡ್ಕೊಂಡು ಕಾಂಗ್ರೋ ಏನಾದ್ರೂ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಶೂಟ್ ಮಾಡೋದಕ್ಕೆ ರೆಡಿ ಆಗಿ ಇರ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಟೈಮ್ ಅಲ್ಲಿ ಸ್ಕಿಮಿಟಿ ಹಾಗೆ ಮ್ಯಾಡಿ ಮಾತ್ರನೇ ಇವಾಗ ಈ ಪ್ಲೇಸ್ ಅಲ್ಲಿ ಇರ್ತಾರೆ. ಇವರಿಬ್ರು ಸೇರ್ಕೊಂಡು ಕಾಂಗ್ರೋ ಒಳಗಡೆಗೆ ಬರಬಾರ್ದು ಅಂತ ಹೇಳಿ ಅದನ್ನ ಪುಷ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಕಾಂಗ್ರೋ ಪುಷ್ ಮಾಡಿರೋ ಒಂದು ಸ್ಪೀಡ್ ಗೆ ಇವರಿಬ್ರು ಹಾರಾಡ್ಕೊಂಡು ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡ್ತಾರೆ. ಕಾಂಗ್ರೋ ಇವಾಗ ಇಲ್ಲಿರೋರ್ನ ತಿಂದಾಕ್ ಬಿಡ್ಬೇಕು ಅಂತ ತುಂಬಾ ಆಕ್ರೋಶದಿಂದ ಎಂಟ್ರಿ ಕೊಡುತ್ತೆ. ನಮ್ಮ ಹೀರೋಯಿನ್ ಸ್ಕಿಮಿಟಿ ಹಾಗೆ ಟೋನಾ ಇವರು ಮೂವರು ಬಿಲ್ ಕೌಂಟರ್ ಹತ್ರಕ್ಕೆ ಹೋಗಿ ಬಚ್ಚಿಕೊಂಡಿರುವಾಗ ಸರಿಯಾಗಿ ಅದೇ ಟೈಮ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಒಂದು ನಾಯಿನ ಕಳ್ಸಿರ್ತಾನಲ್ವಾ, ಆ ನಾಯಿ ಬಗ್ಲೋ ಒಂದು ಶಬ್ದನ ಕೇಳಿಸ್ಕೊಂಡು ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇವಾಗ ಏನಾದ್ರೂ ಈ ಕಾಂಗ್ರೋ ಬೇಸ್ಮೆಂಟ್ ಒಳಗಡೆಗೆ ಹೋಗೈತೆ ಅಂದ್ರೆ ಅಲ್ಲಿರೋ ಪ್ರಜೆಗಳನ್ನ ತಿಂದಾಕ್ ಬಿಡುತ್ತೆ ಅಂತ ಹೀರೋಯಿನ್ ಯೋಚನೆ ಮಾಡಿ ಇವಾಗ ಭಯ ಪಟ್ಕೊಂಡಿದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಳು ಸ್ವಲ್ಪ ಧೈರ್ಯ ತಗೊಂಡು ಗನ್ ಎತ್ಕೊಂಡು ಆ ಕಾಂಗ್ರೋ ಮೇಲೆ ಶೂಟ್ ಮಾಡ್ಕೊಂಡು ಅದನ್ನ ಡಿಸ್ಟ್ರಾಕ್ಟ್ ಮಾಡ್ತಾಳೆ. ಕಾಂಗ್ರೋ ಈ ಹುಡುಗಿ ಕಡೆ ತಿರುಗಿದಾಗ ಮ್ಯಾಡಿ ಗನ್ನಿಂದ ಶೂಟ್ ಮಾಡಿರೋ ಒಂದು ಬುಲೆಟ್ ಕಾಂಗ್ರೋ ಕಣ್ಣಿಗೆ ಹೋಗಿ ಬೀಳೋದ್ರಿಂದ ಅದಕ್ಕೆ ಇನ್ನಷ್ಟು ಕೋಪ ಬಂದು ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಟೋನಾ ಬೆಲ್ ಶಬ್ದ ಮಾಡೋದ್ರಿಂದ ಈ ಕಾಂಗ್ರೋ ಮತ್ತೆ ಡಿಸ್ಟ್ರಾಕ್ಟ್ ಆಗುತ್ತೆ. ಅದೇ ಟೈಮ್ ಅಲ್ಲಿ ಸ್ಕಿಮಿಟಿ ಅಲ್ಲಿರೋ ಒಂದು ವೆಪನ್ ಎತ್ಕೊಂಡು ನಮ್ಮ ಹೀರೋಯಿನ್ ಗೆ ಕೊಡ್ತಾನೆ. ಕಾಂಗ್ರೋ ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಒಂದು ಟೈಮ್ ಅಲ್ಲಿ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ತೀರಾ, ಆ ಹುಡುಗಿ ಕೈಗೆ ಒಂದು ವೆಪನ್ ಸಿಕ್ಕಿದೆ, ಅದರ ತಲೆಗೆ ಹೊಡೆಯೋದ್ರಿಂದ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ಟೈಮನ್ನು ಕೂಡ ಗ್ಯಾಪ್ ಕೊಡದೆ ಅದರ ತಲೆನ ಕಟ್ ಮಾಡಾಕಿ ಕಾಂಗ್ರೋ ಜಾಂಬಿನ ಸಾಯಿಸಾಕ್ಬಿಡ್ತಾಳೆ. ಅಮ್ಮಯ್ಯ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಬಿಡು ಅಂತ ಹೇಳ್ಬಿಟ್ಟು ಬೇಸ್ಮೆಂಟ್ ಅಲ್ಲಿ ಬಚ್ಚಿಕೊಂಡಿರೋ ಪ್ರಜೆಗಳೆಲ್ಲರೂ ಆಚೆಗಡೆ ಬರ್ತಾರೆ. ಎಲ್ಲರೂ ಖುಷಿ ಪಡ್ತಿರೋ ಒಂದು ಟೈಮ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಬಿಡು ಅಂತ ನಾವು ಕೂಡ ಅನ್ಕೊಂತೀವಿ. ಸರಿಯಾಗಿ ಅದೇ ಟೈಮ್ ಅಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಇನ್ನು ಮರ್ಡರ್ ಮಾಡೋನು ಇವನೇ ಅಂತ ಹೇಳಿ ಒಬ್ಬನ ಜೈಲಲ್ಲಿ ಬಂದಿಯಾಗಿ ಮಾಡಿರ್ತಾಳೆ ಅಲ್ವಾ, ಅವನಿಗೆ ಇವಾಗ ಊರಿನ ಪ್ರಜೆಗಳು ತುಂಬಾ ಜೋರಾಗಿ ಕಿರ್ಚಾಡ್ತಾ ಇರೋ ಒಂದು ಶಬ್ದ ಕೇಳಿಸುತ್ತೆ. ಆಚೆಗಡೆ ಏನ್ ನಡೀತೈತೆ ಅಂತ ಇವನಿಗೆ ಗೊತ್ತಾಗ್ತಿಲ್ಲ. ಅದರ ಜೊತೆಗೆ ಇವ್ರು ಯಾಕೆ ಶಬ್ದಗಳು ಮಾಡ್ತಿದ್ದಾರೆ ಅಂತ ಇವನು ತುಂಬಾ ಟೆನ್ಷನ್ ಪಡ್ತಿರ್ತಾನೆ. ಅಂಡ್ ಆವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಂಗ್ರೋ ಅಟ್ಯಾಕ್ ಮಾಡಿರೋದ್ರಿಂದ ಮೈನಿಂಗ್ ಅಲ್ಲಿ ವರ್ಕ್ ಮಾಡ್ತಾರೆ ಇಬ್ಬರು ಡೆಡ್ ಬಾಡೀಸ್ ನೇ ಎತ್ಕೊಂಡು ಹೋಗಿ ಫಿನರಲ್ ಹೋಮ್ ಅಲ್ಲಿ ಇಟ್ಟಿರ್ತಾಳೆ ಅಲ್ವಾ, ಆ ಡೆಡ್ ಬಾಡೀಸ್ ಕೂಡ ಇವಾಗ ಜಾಂಬೀಸ್ ಆಗಿ ಕನ್ವರ್ಟ್ ಮಾಡಿ ಅಲ್ಲಿರೋ ಓನರ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅದರ ಜೊತೆಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ 2 ಡೆಡ್ ಬಾಡೀಸ್ ಟೆಂಟ್ ಅಲ್ಲಿ ಇರ್ತವೆ ನೋಡಿ, ಅವನು ಕೂಡ ಜಾಂಬೀಸ್ ಆಗಿ ಕನ್ವರ್ಟ್ ಆಗಿ ಇವಾಗ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಅದರ ಜೊತೆಗೆ ಈ ಮೂವಿ ಪಾರ್ಟ್ 2 ಏನಾದ್ರೂ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 2 ಅಂತ ಕಮೆಂಟ್ ಮಾಡಿ. ಹಾಗೆ ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್, ಅದರ ಜೊತೆಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಇನ್ನೊಂದು ಚಾನಲ್ ನ ಕ್ರಿಯೇಟ್ ಮಾಡಿದ್ದೀನಿ ವಿಜೆ ಸೀಕ್ರೆಟ್ ಅಂತ. ಆ ಚಾನಲ್ ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್
ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನ ಯಾರಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಪ್ಲೀಸ್ ಆ ವಿಡಿಯೋನ ನೋಡಿ ಹಾಗೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿದಲ್ಲಿ ಇಲ್ಲ ಅಂದ್ರೆ ವಿಡಿಯೋ ಮುಖಾಂತರ ಮೀಟ್ ಆಗೋಣ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.